ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಒಂದು ಬಿಗ್ ಅಪ್ಡೇಟ್ ಮತ್ತು ಒಂದು ಹ್ಯಾಪಿ ನ್ಯೂಸ್ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಜಸ್ಟ್ ಬಂದಿರತಕ್ಕಂತಹ ಒಂದು ಶಿಕ್ಷಣ ಇಲಾಖೆಯಿಂದ ಬರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅನ್ನೋದಾದರೆ, ನೀವು ಸಿ ಆ್ಯಂಡ್ ರೂಲ್ಸ್ ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆಗಳು ಏನಾಗಿವೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಸೊ ಈಗ ಮೇನ್ ಆಗಿರ್ತಕ್ಕಂತಹ ಅವರು ನೋಟಿಫಿಕೇಶನ್ ಅಂದರೆ ಸಿ ಆ್ಯಂಡ್ ರೂಲ್ಸ್ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೆಲ್ಲ ಬದಲಾವಣೆಗಳು ಆಗಿವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ನೋಡ್ಬೋದು, ನಾನು ಎಕ್ಸಾಮ್ ಪ್ಯಾಟರ್ನ್ ಬದಲಾವಣೆ ಆಗುತ್ತೆ, 2 ಪೇಪರ್ಗಳು ಇರ್ತಾರೆ ಮತ್ತು MCQ ಆಧಾರಿತವಾಗಿ ಇಡ್ತಾರೆ ಅನ್ನೋದು ನಾನು ಓಲ್ಡ್ ವಿಡಿಯೋದಲ್ಲೇ ಹೇಳ್ತಾ ಹೋಗಿದ್ದೀನಿ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಪೇಪರ್ 1 ಪ್ಲಸ್ ಪೇಪರ್ 2 ಆಗಿರ್ತಕ್ಕಂಥ 2 ಪತ್ರಿಕೆಗಳು ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ಶಿಕ್ಷಕರ ನೇಮಕಾತಿ ಏನು ನಡೀತಿದ್ದೋ ಪ್ರತಿಯೊಂದು ಶಿಕ್ಷಕರ ನೇಮಕಾತಿ ನಡೆಸ್ತಾರಲ್ಲ, ಉದಾಹರಣೆ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಮತ್ತು ಫಿಸಿಕಲ್ ಟೀಚರ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಪೇಪರ್ 1 ಪ್ಲಸ್ ಪೇಪರ್ 2 ಇಡ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 1 ನಿಮ್ಮದು GK ಪೇಪರ್ ಆಗಿರುತ್ತೆ ಎಲ್ಲ ಶಿಕ್ಷಕರ ನೇಮಕಾತಿಯು, ಪ್ಲಸ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಂದರೆ ನಿರ್ದಿಷ್ಟ ಪತ್ರಿಕೆ ಅಂತ ನಾವು ಕರಿತೀವಿ. ಸೊ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಏನಿದೆಯೋ ಅದನ್ನಂತ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿ ಬದಲಾವಣೆ ಏನಾಗಿದೆ ಅಂದರೆ ಪೇಪರ್ 3 ಏನು ಮಾಡಿದರು, ಓಲ್ಡ್ ಆಗಿರ್ತಕ್ಕಂಥ ಸಿ ಆ್ಯಂಡ್ ರೂಲ್ಸ್ನಲ್ಲಿ ರಿಮೂವ್ ಮಾಡಿದ್ದಾರೆ. ನಾನು ಹಳೆ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಇದು ರಿಮೂವ್ ಮಾಡ್ತಾರೆ, ದಯಮಾಡಿ ನೀವು ಪೇಪರ್ 1 ಪೇಪರ್ 2 ಅಷ್ಟೇ ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಜೊತೆಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಆಗಿರ್ತಕ್ಕಂಥದ್ದು ಎಲ್ಲ ಶಿಕ್ಷಕರ ನೇಮಕಾತಿಯಲ್ಲಿ ತೆಗೆದಿದ್ದಾರೆ. ಇಲ್ಲಿ MCQ ಅಂದರೆ ವಸ್ತುನಿಷ್ಠ ಮಾದರಿ ಅಂತ ನಾವು ಕರಿತೀವಿ. ಅಂದರೆ MCQ ಆಗಿರ್ತಕ್ಕಂತಹ ಒಂದು ಏನು ಇದೆಯೋ ಎಕ್ಸಾಮ್ ಪ್ಯಾಟರ್ನ್ ಅದೇ ರೀತಿ ಪೇಪರ್ 1 100 ಮಾರ್ಕ್ಸ್ಗೆ MCQ ಪ್ಲಸ್ ಪೇಪರ್ 2 100 ಮಾರ್ಕ್ಸ್ಗೆ MCQ. ಬರೀ ಇಲ್ಲಿ OMR ಸೀಟ್ನಲ್ಲೇ ನೀವು ಎಕ್ಸಾಮ್ ಬರೀಬೇಕು 200 ಮಾರ್ಕ್ಸಿಗೆ. ಈ ರೀತಿಯಾಗಿರ್ತಕ್ಕಂಥ OMR ಸೀಟ್ನಲ್ಲೇ ನೀವು ಶಿಕ್ಷಕರ ನೇಮಕಾತಿ ಬರೀಬೇಕು ಅನ್ನೋದು ಇದು ಫೈನಲ್ ಆಗಿರ್ತಕ್ಕಂಥ ಸಿ ಆ್ಯಂಡ್ ರೂಲ್ಸ್ ಮತ್ತು ನ್ಯೂ ಸಿ ಆ್ಯಂಡ್ ರೂಲ್ಸ್ ಅಂತ ಹೇಳ್ಬೋದು. ಇದು ಹೊಸ ನಿಯಮಗಳಿಗೆ ಒಳಪಟ್ಟು ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು, ಎಲ್ಲ ಸ್ನೇಹಿತರು ವೇಟಿಂಗ್ ಮಾಡ್ತಿದ್ರು. ನೋಟಿಫಿಕೇಶನ್ ಇನ್ನೇನು 2 ದಿನಗಳ ಅಥವಾ ನಾಳೆನೇ ಅಥವಾ 2 ದಿನಗಳಲ್ಲೇ ನೋಟಿಫಿಕೇಶನ್ ಆಗುತ್ತೆ. ಸೊ ಇದು ಲಾಸ್ಟ್ ಆಗಿರ್ತಕ್ಕಂಥ ಸಿ ಆ್ಯಂಡ್ ರೂಲ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗ ಜಸ್ಟ್ ಇರ್ತಕ್ಕಂಥ ಅಪ್ಡೇಟು. ಹಾಗಾಗಿ ನೋಡ್ಬೋದು, ಎಲ್ಲ ಸ್ನೇಹಿತರು ಪ್ರಮುಖವಾಗಿ ನಮ್ಮಲ್ಲಿರ್ತಕ್ಕಂತಹ PDF ನೋಟ್ಸ್ಗಳನ್ನು ಕೇವಲ 100 ರೂಪೀಸ್ಗೆ ನಾವು ಎಲ್ಲ ಸಬ್ಜೆಕ್ಟ್ಗಳಿಗೆ ಕಳಿಸ್ತಿದ್ದೀವಿ. ಉದಾಹರಣೆ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಮತ್ತು ಫಿಸಿಕಲ್ ಎಜುಕೇಷನ್ ಟೀಚರು ಮತ್ತು ಕಂಪ್ಯೂಟರ್ ಟೀಚರು. ನಿಮ್ಮಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಕಂಪ್ಯೂಟರು, ಕನ್ನಡ, ಇಂಗ್ಲೀಷು, ಹಿಂದಿ, PM ಆಗಿರ್ಬೋದು, CB ಆಗಿರ್ಬೋದು ಮತ್ತು ಹಿಂದಿ ಸಬ್ಜೆಕ್ಟು, ಇವೆಲ್ಲ ಸಬ್ಜೆಕ್ಟ್ಗಳಿಗೂ ಕೇವಲ 100 ರೂಪೀಸ್ಗೆ ಪೇಪರ್ 1 ಪ್ಲಸ್ ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ವಾಟ್ಸಪ್ ಅಪ್ಡೇಟನ್ನು ಕೊಡ್ತಿದ್ದೇವೆ ಡೈಲಿ ನಿತ್ಯದಲ್ಲಿ. ಸೊ 100 ರೂಪೀಸ್ಗೆ ನಿಮಗೆ PDF ಇನ್ಸ್ಟೆಂಟಾಗಿ ನಾವು ನೋಟ್ಸ್ಗಳನ್ನು ಕಳಿಸೋದ್ರ ಮುಖಾಂತರ, ಸೊ ಯಾರು ನೋಟ್ಸ್ ತಗೊಂತಾರೋ ಅವ್ರನ್ನ ಕಮ್ಯುನಿಟಿ ಗ್ರೂಪ್ನಲ್ಲಿ ಹಾಕ್ಕೊಂಡು ಡೈಲಿ ನಿತ್ಯದಲ್ಲಿ ಇನ್ನೇನು ನೋಟಿಫಿಕೇಷನ್ ಆಗುತ್ತೆ, ನೋಟಿಫಿಕೇಷನ್ ನಿಮ್ಗೆ ಕರೆದು ಎಕ್ಸಾಮ್ ಮುಗಿಯೋವರೆಗೂ ನಾವು ವಾಟ್ಸಪ್ನಲ್ಲಿ PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಸೊ ಯಾರ್ಯಾರಿಗೆ ಬೇಕೋ PDF ನೋಟ್ಸ್ ಬೇಕು ಹೊಸ್ದಾಗಿ ನೋಡೋರು, ಸೊ ಈ ನಂಬರಿಗೆ ನೀವು ಮೆಸೇಜ್ ಮಾಡಿ. ಸೊ ನಾವು 24/7 ಇರ್ತಕ್ಕಂಥ ಸಮಯದಲ್ಲಿ ನಾವು PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಯಾವುದೇ ಸಮಯದಲ್ಲಿ ನೀವು ಮೆಸೇಜ್ ಮಾಡಿ, ಸೊ ನಾವು ಆನ್ ಆದರೆ ನಿಮಗೆ PDF ನೋಟ್ಸ್ಗಳನ್ನು ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಸೊ ಈ ಶಿಕ್ಷಕರ ನೇಮಕಾತಿಗೆ ಏನಾದರೂ ವಿಚಾರ ಅಂದರೆ ಅಪ್ಡೇಟ್ ಇದ್ದರೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ ಶಿಕ್ಷಕರ ನೇಮಕಾತಿಯ ಯಾವುದೇ ಒಂದು ಅಪ್ಡೇಟ್ ವಿಚಾರ ಇದ್ದರೆ ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.